ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಚಮತ್ಕಾರಿ ನೀರನ್ನು ನಿಮ್ಮ ಮನೆಯ ಈ ಪ್ರದೇಶದಲ್ಲಿ ಇಡಿ. ನೋಡಿ, ಗುರುಬಲ ಒಬ್ಬ ಮನುಷ್ಯನಿಗೆ ಬಂದಾಗ ಅದೃಷ್ಟ ಯಾವ ರೀತಿ ಒಲ್ದು ಬರುತ್ತೆ ಅಂದರೆ, ತಿರುಕನು ಶ್ರೀಮಂತನಾಗ್ತಾನೆ. ಕಡು ಬಡತನದಲ್ಲಿದ್ದರೂ, ಕಷ್ಟ ಕಣ್ಣೀರಲ್ಲಿದ್ದರೂ ಕೂಡ ಮನೆಯಲ್ಲಿ ಬಡತನ ತುಂಬಿಕೊಂಡಿದೆ ಅನ್ನುವಂಥವರು ಯಾವ ರೀತಿ ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ, ಆದರೂ ನಮ್ಮ ಕಷ್ಟಕ್ಕೆ ತಕ್ಕ ಫಲ ಇಲ್ಲ, ನಮಗೆ ಸಿಗಬೇಕು ಅಂತ ಬಯಸ್ತಾ ಇರ್ತೀವಲ್ವ, ಅವರುಗಳು ಇದನ್ನು ಮಾಡಿ ನೋಡಿ. ಆಗುವಂಥ ಚಮತ್ಕಾರಿ. ಒಬ್ಬ ಮನುಷ್ಯನಿಗೆ ಗುರುಬಲ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಹಲವಾರು 10 ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ. ಆ ಸಮಸ್ಯೆಗಳು ಎಷ್ಟು ಪೆಟ್ಟು ಬೀಳುತ್ತೆ ಆ ಸಮಸ್ಯೆಗಳಿಂದ ಅಂತ ಹೇಳಿದ್ರೆ, ನಾವು ಸುಧಾರಿಸ್ಕೊಂಡು ಮೇಲೆ ಕೇಳೋಣ ಅಂತ ಹೇಳಿದ್ರು ಮತ್ತೆ 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 ಕಷ್ಟಗಳು, ಕಣ್ಣೀರು, ಆ ಬಡತನ ಸಾಕಾಗಿದೆ ಅಂತ ಹೇಳ್ತೀವಿ. ಆದರೆ ಈ ಚಮತ್ಕಾರಿ ನೀರನ್ನು ನಿಮ್ಮ ಮನೆಯ ಈ ಮೂಲೆಯಲ್ಲಿ ಇಟ್ಟರೆ ಸಾಕು, ಈ ಪರಿಹಾರ ಬಂದು ನೀವು ಗುರುವಾರ ಮಾಡ್ಕೊಳ್ಳಿ. ಗುರುವಾರ ಎಷ್ಟೋ ಜನಕ್ಕೆ ಮನೆಯಲ್ಲಿ ಎಷ್ಟೋ ಕಷ್ಟಗಳಿದೆ, ನಾವು ಈ ಪೂಜೆ ಮಾಡಬೇಕು, ಈ ಪರಿಹಾರ ಮಾಡಬೇಕು, ಇದನ್ನು ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಅಂತಹವರು ಸಿಂಪಲ್ಲಾಗಿ ಯಾವುದೇ ರೀತಿಯ ಒಂದೇ ₹1 ಹಣಕಾಸಿನ ಖರ್ಚು ಇಲ್ಲದೆ ನಮಗೆ ಇದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥದ್ದು. ಇದು ಮುಖ್ಯವಾಗಿ ಆಷಾಢ ಗುರುವಾರ ಬೇರೆ ಬಂದಿದೆ. ಆಷಾಢ ಗುರುವಾರ ಅಂತ ಹೇಳಿದ್ರೆ ಮಹಾ ಅದ್ಭುತ. ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಪಂಚಭೂತಗಳಲ್ಲಿ ಒಂದು ನೀರು ಯಾವಾಗಲೂ ಅದರ ನೆನಪಿನ ಶಕ್ತಿ ತುಂಬ ಇಟ್ಕೊಂಡಿರುತ್ತೆ. ಅದಕ್ಕೆ ನೀರನ್ನು ನಾವು ಕೈಯಲ್ಲಿ ಇಟ್ಕೊಂಡಾಗ, ಕುಡಿಯುವಾಗ ಲೋಟದಲ್ಲಿ ಇಟ್ಕೊಂಡಾಗ ನಾವು ಪಾಸಿಟಿವ್ ಆಗಿ ಮಾತಾಡಬೇಕು. ಎಷ್ಟೋ ಕೆಲಸಗಳು ಆಗ್ತಾ ಇರೋದಿಲ್ಲ ನೋಡಿ, ಅದು ಆಗ್ತಾ ಇದೆ, ಇನ್ನೇನು ಸಕ್ಸಸ್ಸು ಬರ್ತಾ ಇದೆ ಅಂತ ಅಂದ್ಕೊಂಡು ನೋಡಿ. ಎಷ್ಟೊಂದು ನಮಗೆ ಅದೃಷ್ಟ ಅನ್ನೋದು ತಂದುಕೊಡುತ್ತೆ. ಹೌದು, ಅಷ್ಟು ಶಕ್ತಿ ಇರುವಂಥ ಈ ಚಮತ್ಕಾರಿ ನೀರು ಯಾವುದೇ ಖರ್ಚಿಲ್ಲದೆ ಇದನ್ನು ಯಾವ ಥರ ನಾವು ಮಾಡಿಕೊಂಡ್ರೆ ನಮ್ಮ ಬಡತನ ದೂರ ಆಗುತ್ತೆ. ಬಡತನ ಅಂದರೆ ₹1 ಕೂಡ ಕಷ್ಟ ಜಾಸ್ತಿ. ಏನೋ ಕಾಯಿಲೆಗಳಿಂದ ನರಳಾಡುವಂಥದ್ದು, ಊಟ ಸೇರೋದಿಲ್ಲ, ಆರೋಗ್ಯ ಸಮಸ್ಯೆಗಳು, ಎಲ್ಲಿಗೋದ್ರೂ ಕೂಡ ನಮಗೇನೋ ಸಮಸ್ಯೆಗಳಿದೆ ಅನ್ನುವಂಥವರು ಇದನ್ನು ಹತ್ತಿ ತಪ್ಪಿ ಕೂಡ ಮಿಸ್ ಮಾಡ್ಕೊಳ್ದೆ ಮಾಡ್ಕೊಂಡು ನೋಡಿ. ಎಲ್ರಿಗೂ ಸ್ನೇಹಿತರೆ, ಯಾಕಂದರೆ ಇದೆಲ್ಲವೂ ಕೂಡ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ನಾವು ಇದನ್ನು ಮಾಡಿದ್ರೆ ನಮ್ಗೆ ಬರುತ್ತಾ, ಸಕ್ಸಸ್ ಆಗುತ್ತಾ ಅನ್ನುವಂಥ ಡೌಟಲ್ಲಿರ್ತಾರೆ. ಆ ಡೌಟೇ ಬೇಡ. ಯಾಕಂದರೆ ಡೌಟು ಒಂದು ಸರಿ ಬಂದುಬಿಟ್ರೆ ನಾವು ಮಾಡುವಂಥ ಪ್ರಯತ್ನಗಳು ಎಲ್ಲವೂ ಕೂಡ ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ನಂಬಿಕೆಯಿಂದ ಮಾಡಿಕೊಡಿ. ಸಾಲದ ಸಮಸ್ಯೆಗಳಿದೆಯಾ, ತೀರುತ್ತೆ. ಯಾಕಂದರೆ ಸಾಲ ಮಾಡ್ಕೊಂಡಿದ್ದೀವಿ, ಬಡ್ಡಿ ಕಟ್ತಾ ಇದ್ದೀವಿ, ಹಲವಾರು ಕಷ್ಟಗಳಿದೆ, ಅವರುಗಳಿಗೆ ಇದು ರಾಮಬಾಣ ಅಂತಲೇ ಹೇಳ್ಬಹುದು. ಇನ್ನು ಈ ಚಮತ್ಕಾರಿ ಕೆಲಸಕ್ಕೆ ನಾವು ಬಳಸುವಂಥದ್ದು ಮುಖ್ಯವಾಗಿ ಗುರುಬಲ ಬೇಕಲ್ವ. ಗುರುಬಲ ಅಂದರೆ ಚಿನ್ನ, ದುಡ್ಡು, ಕೆಲಸ. ಇದು ನಮ್ಮ ಯೋಗದಲ್ಲಿ ಇದ್ದರೆ ತಪ್ಪದೇ ಬರುತ್ತೆ. ಇದರಲ್ಲಿ ಏನಾದರೂ ಕುಂದುಕೊರತೆಗಳಿದೆ ಅಂತ ಹೇಳಿದ್ರೆ ಅರಿಶಿಣವನ್ನು ಅದಕ್ಕೋಸ್ಕರನೇ ಬಳಸಬೇಕು ಅನ್ನುವಂಥದ್ದು. ಅರಿಶಿಣವನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಏನೂ ಇಲ್ಲ, ನೀವು ಪ್ರತಿನಿತ್ಯ ಸ್ನಾನ ಮಾಡುವಾಗ 1 ಪಿಂಚಷ್ಟು ಅರಿಶಿಣವನ್ನು ಹಾಕ್ಕೊಂಡು ಸ್ನಾನ ಮಾಡಿ. ಆರೋಗ್ಯಕ್ಕೆ ಆರೋಗ್ಯ ಹಾಗೂ ಗುರುಬಲ ಹೆಚ್ಚಾಗುತ್ತೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ಅರಿಶಿಣ ಏನೋ ತಗೊಳ್ತೀವಿ. ಇನ್ನು ಗುರುವಾರದ ದಿನಗಳಲ್ಲಿ ಅರಿಶಿಣದ ಬಟ್ಟೆಗಳು, ಹಳದಿ ಬಟ್ಟೆ, ನೀವು ಎಲ್ಲೋ ಕ್ಲಾತನ್ನು ವೇರ್ ಮಾಡಿ. ಪ್ರತಿ ಗುರುವಾರ ಈ ರೀತಿ ಮಾಡೋದ್ರಿಂದ ರಾಯರ ದೇವಸ್ಥಾನಕ್ಕೆ ಅಥವಾ ಸಾಯಿಬಾಬಾ ಸ್ವಾಮಿಯ ದೇವಸ್ಥಾನಕ್ಕೆ, ದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಸ್ವಲ್ಪ 1 ಸ್ಪೂನಷ್ಟು ನೀವು ಇದಕ್ಕೆ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಪೂಜೆಗೆ ಬಳಸುವಂಥ ಅರಿಶಿಣವನ್ನು ತಗೊಳ್ಳಿ. ನೋಡಿ, ನಾವು ಒಂದು ಇಮ್ಯಾಜಿನೇಷನ್ನು, ದುಡ್ಡು ಬರ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಯಾವ ರೀತಿ ಆಗುತ್ತೆ, ಬಂತು, ನಮ್ಮ ಸಮಸ್ಯೆಗಳು ಎಲ್ಲವೂ ಕೂಡ ಬಗೆಹರಿಸ್ಕೊಳ್ತೀವಿ, ಸಾಲವನ್ನು ತೀರಿಸ್ತೀವಿ, ಅದೃಷ್ಟ ಒಲ್ದು ಬರುತ್ತೆ ಅಂತ ನಾವು ಅಂದ್ಕೊಳ್ತೀವಲ್ವ.
ನೀವು ಮಾಡ್ಕೊಂಡು ನೋಡಿ. ಇದಕ್ಕೆ ಮುಖ್ಯವಾಗಿ ನೀರು ಯಾವಾಗಲೂ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ನಾವು ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ತೀವಲ್ವ, ಕಳಶ ಅಂದ್ರೇ ನಮ್ಮ ಮನೆಯ ಸಮಸ್ಯೆಗಳನ್ನು ಕೇಳಿಸ್ಕೊಳ್ಳುತ್ತೆ, ಬಗೆಹರಿಸುತ್ತೆ. ನೀರು ಪಂಚಭೂತಗಳಲ್ಲಿ ಒಂದು. ಯಾವಾಗಲೂ ಪ್ರಕೃತಿಯಲ್ಲಿ ನಿಶ್ಶಬ್ದವಾಗಿ ನಮ್ಮ ನಂಬಿಕೆ ಇಟ್ಟು ಮಾಡಿದಂಥ ಕೆಲಸಗಳನ್ನು ಸರಾಗವಾಗಿ ಮಾಡುವಂಥದ್ದು ಈ ಪಂಚಭೂತಗಳು ಮಾಡುತ್ತೆ. ಅದರಲ್ಲಿ ಒಂದಾಗಿರುವಂಥ ನೀರು ಸ್ನೇಹಿತರೆ. ಅದಕ್ಕೆ ನೀರು ಯಾವಾಗಲೂ ಅಷ್ಟೇ ತುಂಬ ಸುಲಭವಾಗಿ ಸಿಗುವಂಥ ಹಾಗೂ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಮಾಡುತ್ತೆ ಅರಿಶಿಣದ ನೀರು. ಇದನ್ನು ಒಂದು ಗಾಜಿನ ಲೋಟಕ್ಕೆ ತಗೊಳ್ಳಿ. ಅಂದರೆ ಗಾಜು ಋಣಭಾರಗಳನ್ನು ತೀರಿಸುತ್ತೆ. ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಗಾಜು ಹಾಗೆ ಅದರಲ್ಲಿ ಬಳಸಿದಂಥ ನೀರು ಸಹಾಯವನ್ನು ಮಾಡುತ್ತೆ. ಲವಂಗಗಳು ತಂತ್ರ ಪರಿಹಾರಗಳಲ್ಲಿ ಮುಖ್ಯವಾಗಿ ಬಳಸ್ತೀವಿ ಅನ್ನುವಂಥದ್ದು ಗೊತ್ತಿದೆ ತುಂಬ ಜನಕ್ಕೆ. ಇದು ಆರೋಗ್ಯ ದೃಷ್ಟಿಯಿಂದ ನೋಡ್ತಾರೆ. ಆಯುರ್ವೇದಿಕ್ಕಲ್ಲೂ ಕೂಡ ಬಳಸ್ತೀವಿ. ಆದರೆ ನರದೃಷ್ಟಿಯನ್ನು ತೆಗೆಯುವಂಥದ್ದು ಇದು ಸಹಾಯಕ್ಕೆ ಬರುತ್ತೆ. ಸ್ವಲ್ಪ ಮುಗ್ಗಿರುವಂಥ 2 ಲವಂಗಗಳನ್ನು ತಗೊಳ್ಳಿ. ಸ್ವಲ್ಪ ಜೀರಿಗೆಯನ್ನು ತಗೊಳ್ಳಿ. ಇನ್ನು ಮುಖ್ಯವಾಗಿ ಉಪ್ಪನ್ನು ಬಳಸ್ಕೊಳ್ಬೇಕು. ಕಲ್ಲುಪ್ಪು ನಮ್ಮ ಮನೆಯಲ್ಲಿ ಬಡತನ ಇದೆ, ತುಂಬ ಬಡತನ ಹೋಗಲಾಡಿಸುತ್ತೆ, ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸುತ್ತೆ. ಈ ವಸ್ತುಗಳನ್ನು ನೀವು ಅರಿಶಿಣದ ನೀರಲ್ಲಿ ಮಿಕ್ಸ್ ಮಾಡಿಬಿಡಬೇಕು. ಈ ಥರ ಮಿಕ್ಸ್ ಮಾಡಿ ಮನೆಯ ಮೂಲೆಯಲ್ಲಿ ನೀವು ಓಡಾಡಬೇಕು. ಪ್ರತಿ ಮೂಲೆಯಲ್ಲೂ ಕೂಡ ಈ ಥರ ಕಷ್ಟ ಇದೆ, ನೆಗೆಟಿವ್ ಎನರ್ಜಿ ಇದೆ, ಇದನ್ನು ತೊಲಗಿಸು. ನಮ್ಮ ಮನೆಯಲ್ಲಿ ಇರುವಂಥ ಆ ನೆಗೆಟಿವ್ ಎನರ್ಜಿಯನ್ನು, ಬಡತನವನ್ನು ಹೋಗಲಾಡಿಸ್ಬಿಡು ತಾಯಿ ಅಂತ ಕೇಳ್ಕೊಳ್ಬೇಕು. ಈ ಲೋಟವನ್ನು ನಾವು ಇಟ್ಕೊಂಡಾಗ ಆಮೇಲೆ ಇದನ್ನು ತಗೊಂಡು ಬಂದು ಅಡಿಗೆ ಮನೆಯಲ್ಲಿ ಇಡಬೇಕು. ಅಡಿಗೆ ಮನೆ ಅದೃಷ್ಟದ ಸಂಕೇತ, ಐಶ್ವರ್ಯದ ಸಂಕೇತ, ಅನ್ನಪೂರ್ಣೇಶ್ವರಿ ನೆಲೆಸಿರುವಂಥ ಜಾಗ. ಅಲ್ಲಿ ಶ್ರೀ ಮಹಾಲಕ್ಷ್ಮಿ ಕೂಡ ಬಂದು ನೆಲೆಸ್ತಾಳೆ. ಆ ತಾಯಿಯನ್ನು ಕೇಳಿಕೊಂಡು ನೀವು ಒಂದು ಮೂಲೆಯಲ್ಲಿ ಇದನ್ನು ಅಡಿಗೆ ಮನೆಯ ಒಂದು ಶುದ್ಧವಾದಂಥ ಜಾಗದಲ್ಲಿ ಇಟ್ಟು ರಾತ್ರಿ ಪೂರ್ತಿ ಅದರ ಕೆಲಸ ಮಾಡೋದಕ್ಕೆ ಬಿಟ್ಟುಬಿಡಿ. ಅದನ್ನು ಬಂದು ಸೆಂಟ್ರಲ್ಲೆಲ್ಲ ನೋಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಇಷ್ಟನ್ನು ನಾವು ಮಾಡಿಕೊಂಡು ಮಾರನೆಯ ದಿನ ಏನು ಮಾಡಬೇಕು ಅಂದರೆ ಆ ರಾತ್ರಿ ಪೂರ್ತಿ ನೆಗೆಟಿವನ್ನು, ನಕಾರಾತ್ಮಕ ಶಕ್ತಿಯನ್ನು, ನರದೃಷ್ಟಿಯನ್ನು, ಇದು ದುರದೃಷ್ಟವನ್ನು ಹೇಳ್ಕೊಂಡಿರುತ್ತೆ. ಅದೃಷ್ಟವನ್ನು ಕೊಡೋದಕ್ಕೆ ಕೆಲಸವನ್ನು ಮಾಡುತ್ತೆ. ತಗೊಂಡೋಗಿ ಚರಂಡಿ ನೀರಿಗೆ ಹಾಕ್ಬಿಡಿ. ಇಷ್ಟು ಮಾಡ್ಕೊಳ್ಳಿ, ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ.